ಆತ್ಮೀಯ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ? ಈಗ ನೋಡಿ, ದರ್ಶನ್ ಸರ್ಗಂತೂ ಸವಲತ್ತುಗಳಂತೂ ನೀಡ್ತಾ ಇಲ್ಲ. ಇದೆಲ್ಲ ಒಂದು ಏನಾದರೂ ಜೈಲು ಅಧಿಕಾರಿಗಳದ್ದೇ ಏನಾದರೂ ಕೈವಾಡ ಇದೆಯಾ ಅಂತ ಕೂಡ ಒಂದು ವಿಷಯವನ್ನು ಕೇಳಿಬಂತು. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ಬೇಕಾಗಿ ಬಂತು. ಹೋಗ್ತಾ ಮುಂದೆ ತಿಳಿಸ್ಕೊಡ್ತೀನಿ. ಏನಂತಂದರೆ ನೋಡಿ, ದರ್ಶನ್ ಸರ್ಗೆ ಈಗ ಸವಲತ್ತು ನೀಡ್ತಾ ಇಲ್ಲ, ಅದು ಕೂಡ ಒಂದು ಆರೋಪ ಆಗಿ ಈಗ ತುಂಬ ದರ್ಶನ್ ಸರ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಜೈಲು ಅಧಿಕಾರಿಗಳ ಮೇಲೇ. ಅಂದರೆ ಜೈಲು ಅಧಿಕಾರಿಗಳ ಮೇಲೇ ತಿರುಗಿ ಬಿದ್ದಿದ್ರು ಅಂತ ಕೂಡ ಜೈಲಲ್ಲಿ ಒಂದು ವಿಷಯ ಕೇಳಿಬಂತು. ನೋಡಿ, ಕೋರ್ಟ್ ಆದೇಶವನ್ನು ಜೈಲು ಅಧಿಕಾರಿಗಳೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ವಿಷಯ ಕೇಳಿಬಂತು. ನೋಡಿ, ಕೊಲೆ ಆರೋಪಿ ಈಗ ನಟ ದರ್ಶನ್ ಸರ್ ತುಗುದೀಪ್ ಅವರು ಪರಪನಗರದಲ್ಲಿ ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಕೂಡ ಇಡಲಾಗಿದೆ ಅಂತ ಕೂಡ ಒಂದು ವಿಷಯ ಬಂತು. ಈಗ ಅದರಲ್ಲೂ ಕೂಡ ಒಂದು ಕೋರ್ಟ್ ಆದೇಶವಿದ್ದರೂ ಕೂಡ ಸಹ ದರ್ಶನ್ ಅವರಿಗೆ ಕೆಲವು ಅಗತ್ಯ ಸವಲತ್ತುಗಳನ್ನು ಜೈಲು ಅಧಿಕಾರಿಗಳು ನೀಡ್ತಾ ಇಲ್ಲ. ಯಾಕಂದರೆ ಕೋರ್ಟ್ ಒಂದು ಅಧಿಕಾರ ಏನಿದೆ, ಒಂದು ಮಾತೇನಿದೆ, ಅದನ್ನು ಪಾಲನೆ ಮಾಡ್ತಾ ಇಲ್ವ ಅಧಿಕಾರಿಗಳು ಅನ್ನೋದನ್ನಷ್ಟು ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ. ಹಾಗಾಗಿ ಖುದ್ದು ಪರಿಶೀಲನೆ ಮಾಡುವಂತೆ ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಏನಿರ್ತಾರೆ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ರಂತೆ. ಬಟ್ ಆದರೆ ಈಗ ಏನಾಗ್ತಾ ಇದೆ ಅಲ್ಲಿ ಜೈಲು ಅಧಿಕಾರಿಗಳು ಕೂಡ ಏನು ಮಾಡ್ತಾ ಇದ್ದಾರೆ? ಈಗ ನೋಡಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಸರ್ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ನೋಡಿ, ಸದ್ಯಕ್ಕೆ ಪರಪ್ಪನಗರದ ಒಂದು ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಕೆಲವು ಸವಲತ್ತುಗಳನ್ನು ನೀಡಬೇಕು ಅವ್ರಿಗೆ, ದರ್ಶನ್ ಸರ್ಗೆ ಅಂತ ಕೂಡ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನು ಕೊಟ್ಟಿದ್ರು. ಕೋರ್ಟ್ ಜಡ್ಜ್ ಕೂಡ ಅದಕ್ಕೆ ಒಪ್ಕೊಂಡಿದ್ರು. ಇಂಥ ಒಂದು ಬೆಡ್ಶೀಟ್ ಆಗಲಿ, ಒಂದು ಜಮ್ಖಾನ್ ಆಗಲಿ, ಒಂದು ದಿಂಬಾಗಲಿ, ಒಂದಷ್ಟು ಸೌಲಭ್ಯಗಳನ್ನ ಕೊಡಿ ಅಂತ ಕೂಡ ಜಡ್ಜ್ ಕೂಡ ಹೇಳಿದರು. ಒಂದು ಲಾಸ್ಟ್ ನ್ಯಾಯ ತೀರ್ಮಾನವನ್ನು ಈ ರೀತಿ ಕೊಡಲೇಬೇಕು ಅಂತ ಕೂಡ ಹೇಳಿದರು. ಅದಕ್ಕೆ ನ್ಯಾಯಾಲಯದಿಂದ ಒಂದು ಅನುಮತಿ ಕೂಡ ಸಿಕ್ಕಿ ತುಂಬ ಒಪ್ಕೊಂಡಿದ್ರು. ದರ್ಶನ್ ಸರ್ ಕೂಡ ತುಂಬ ಖುಷಿಯಾಗಿದ್ರು, ಕೊಡ್ತಾರೆ, ಏನೋ ಒಂದು ಫೆಸಿಲಿಟಿ ಕೊಡ್ತಾರೆ, ಒಂದು ಉಪಯೋಗ ಆಗುತ್ತೆ ಅಂತ. ಈಗ ನೋಡಿ, ಆದರೆ ದರ್ಶನ್ ಅವ್ರಿಗೆ ಈಗ ಕನಿಷ್ಠ ಸವಲತ್ತುಗಳನ್ನು ಜೈಲು ಅಧಿಕಾರಿಗಳು ಕೂಡ ನೀಡಿಲ್ಲ ಅಂತ ಒಂದು ಆರೋಪ ಕೇಳಿಬಂತು. ಅಧಿಕಾರಿಗಳೇ ಏನೋ ತಿರಸ್ಕಾರ ಮಾಡ್ತಾ ಇದ್ದಾರೆ, ಏನೋ ಒಂದು ರಾಜಕಾರಣಿಗಳ ಕೈವಾಡ ಇದೆ. ಯಾಕೆಂದರೆ ಕೂಡ ನೀವು ನೋಡಿ, ರಾಜಕಾರಣಿಗಳ ಕಡೆಯಿಂದ ಏನೋ ಒಂದಷ್ಟು ಸೂಟ್ ಕೇಸು ದುಡ್ಡು ಹೋಗ್ಬಿಟ್ರೆ ಸಾಕು, ಅದು ಜೈಲು ಅಧಿಕಾರಿಗಳು ಕೂಡ ದರ್ಶನ್ ವಿರೋಧ ನಿಂತು ಬಿಡ್ತಾರೆ. ಇದೆಲ್ಲ ಕೂಡ ನೀವು ನೋಡ್ತಾ ಇರ್ಬೋದು. ದರ್ಶನ್ ಸರ್ ಮಾತ್ರ ಅಲ್ಲ, ಇಂಥವ್ರ ಪರ ನಿಲ್ಲಬಾರ್ದು, ಇಂಥವ್ರ ವಿರೋಧನೇ ಇರಬೇಕು ಅಂತ ಕೂಡ ಒಂದೊಂದಷ್ಟು ಕೈವಾಡಗಳು ನಡೆಯುತ್ತೆ. ಇದೆಲ್ಲ ಜೈಲು ಅಧಿಕಾರಿಗಳು ಮಾತ್ರ ಅಲ್ಲ, ಎಷ್ಟೇ ಆದರೂ ಅಷ್ಟೇ. ನಾನೀಗ ನೋಡಿ, ವಿಡಿಯೋ ಮಾಡಿರ್ತಕ್ಕಂಥದ್ದು ದರ್ಶನ್ ಸರ್ಗೆ ಸೌಲಭ್ಯ ಯಾಕೆ ಸಿಗ್ತಾ ಇಲ್ಲ, ಏನಾಯಿತು, ಏನಾದರೂ ಕೈವಾಡ ಈ ರೀತಿ ಏನಾದರೂ ಲಂಚ ಕೊಟ್ಟು ಅವ್ರಿಗೇನಾದರೂ ದುಡ್ಡು ಕೊಟ್ಟು ದರ್ಶನ್ ಸರ್ನ ವಿರೋಧ ಮಾಡ್ತಾ ಇದ್ದಾರಾ? ಯಾಕೆಂದರೆ ಇಲ್ಲೇನಂತಂದರೆ ವಿಷಯ ನಿಮ್ಗೆ ತಿಳಿಸ್ಕೊಡ್ಬೇಕಾಗಿರುತ್ತದ್ದು, ದರ್ಶನ್ ಸರ್ಗೆ ಒಂದಷ್ಟು ಸೌಲಭ್ಯಗಳನ್ನ ಕೋರ್ಟ್ ಹೇಳಿದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ? ವಕೀಲರು ಪರಕ್ಕೂ ಕೂಡ ಕೇಳಿದ್ದಾರೆ. ನೋಡಿ, ದರ್ಶನ್ ಪರ ವಕೀಲರಾದ ಸುನಿಲ್ ರವರು ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಟೈಮಲ್ಲಿ ಜೈಲಿನಲ್ಲಿ ಈಗ ಇದ್ದಾರೆ ನೋಡಿ. ಈಗ ಲಾಸ್ಟ್ ಟೈಮ್ ಕೂಡ ಜೈಲಿನಲ್ಲಿದ್ದರು. ಖುದ್ದಾಗಿ ಒಂದು ಪರಿಶೀಲನೆ ನಡೆಸಿ CRPC ಒಂದು 310 ಅಡಿ ಅರ್ಜಿ ಸಲ್ಲಿಸಲಾಗಿದೆ. ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಿಲ್ಲ ಈಗ ನೋಡಿ. ಆದರೆ ಆದೇಶ ಪಾಲಿಸ್ತಿಲ್ವಂದು ಕೂಡ ಒಂದು ಕೋರ್ಟ್ಗೆ ತಪ್ಪು ಮಾಹಿತಿ ಕೂಡ ಕೊಟ್ಟಿರತಕ್ಕಂಥದ್ದು. ಹೀಗಾಗಿ ಖುದ್ದು ಪರಿಶೀಲನೆ ಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ ಎಂದು ಕೂಡ ಹೇಳಲಾಗಿದ್ರು. ಅದು ಬಿಟ್ಟರೆ ಈ ಒಂದು ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ 9ಕ್ಕೆ ಕೋರ್ಟ್ ಮುಂದೂಡ್ತಾ ಬಂತು. ನೋಡಿ, ದರ್ಶನ್ ಅವರನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಕೂಡ ಇಡಲಾಗಿದೆ ಅಂತ ಕೂಡ ಒಂದು ವಿಷಯ ಕೇಳಿಬಂತು. ಕೋರ್ಟ್ ಆದೇಶ ಇದ್ದರೂ ಕೂಡ ದರ್ಶನ್ ಅವ್ರಿಗೆ ಕೆಲವು ಅಗತ್ಯ ಸವಲತ್ತುಗಳನ್ನು ನೀಡ್ತಾ ಇಲ್ಲ. ಆರೋಪಿಗಳು ನಾವೇನಂತ ಕರಿತೀವಿ, ಆರೋಪಿಗಳಿಗೆ ಕೋರ್ಟ್ ಹೇಳುತ್ತೆ ಈ ರೀತಿ ಸೌಲಭ್ಯನ ಕೊಡಬೇಕು, ಈ ರೀತಿ ಕೊಡಬಾರ್ದು ಅಂತ ಎಲ್ಲ ಹೇಳುತ್ತೆ. ಅದನ್ನು ಪಾಲನೆಯನ್ನು ಮಾಡ್ತಾ ಇಲ್ಲ ಅಂತ ಕೂಡ ಇದಕ್ಕೆ ಜೈಲು ಅಧಿಕಾರಿಗಳು ಯಾವ ರೀತಿ ಉತ್ತರ ಕೂಡ ನೀಡ್ತಾರೆ ಎಂಬುದು ಕೂಡ ತಿಳಿಬೇಕಿದೆ ಅಂತ ಕೂಡ ಕೋರ್ಟ್ ಹೇಳ್ತು. ಆದರೆ ಈ ಮೊದಲು ದರ್ಶನ್ ಸರ್ ಪರಪ್ಪನಗರದಲ್ಲಿ ಜೈಲಿನಲ್ಲಿ ಇದ್ದಾಗ ನೀವು ನೋಡಿರ್ಬೋದು, ಅವರ ಅಮ್ಮ ಕೂಡ ತುಂಬ ಕಣ್ಣೀರು ಹಾಕಿದರು. ಈ ರೀತಿ ನನ್ನ ಮಗ ಇಲ್ದೇ ನಾನು ಡೆವಿಲ್ ಸಿನಿಮಾವನ್ನು ಹೇಗೆ ನೋಡಲಿ? ಈಗ ಡೆವಿಲ್ ಸಿನಿಮಾ ಅಪ್ಕಮಿಂಗ್ ಬರ್ತಾ ಇದೆ, ಒಂದು ಸಾಂಗ್ಸ್ ಕೂಡ ಬಿಟ್ಟಿದ್ದಾರೆ. ಡೆವಿಲ್ ಸಿನಿಮಾದ ಸಾಂಗು ಇದ್ದರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಸಾಂಗ್ಸ್ ಕೂಡ ನೀವು ಆಲ್ರೆಡಿ ಎಲ್ಲ ಕೂಡ ಕೇಳಿರ್ತೀರ ಯೂಟ್ಯೂಬಲ್ಲೇ. ಅದು ಕೂಡ ತುಂಬ ಕೋಟಿ ವೀಕ್ಷಣೆಗಳನ್ನ ಕಂಡು ತುಂಬ ಹಿಟ್ಟಾಯಿತು ಸಾಂಗ್ಸ್ ಕೂಡ. ಅದು ಕೂಡ ಅವ್ರ ಅಮ್ಮ ಕೂಡ ಹೇಳ್ಕೊಂಡಿದ್ರು, ನನ್ನ ಮಗ ಇಲ್ಲದೆ ಡೆವಿಲ್ ಸಿನಿಮಾ ನಾನು ನೋಡೋಕ್ಕಾಗ್ತಾ ಇಲ್ಲ ಅಂತ ಕೂಡ ಕಣ್ಣೀರು ಹಾಕಿದ್ರು. ಆ ಕಾರಣಕ್ಕೆ ಅವ್ರನ್ನ ಒಂದು ಬಳ್ಳಾರಿ ಜೈಲಿಗೆ ಕೂಡ ಸ್ಥಳಾಂತರಿಸಬೇಕಾಯಿತು ಆ ಟೈಮಲ್ಲೇ. ನಂತರ ಅವ್ರಿಗೆ ಒಂದು ಜಾಮೀನು ಸಿಕ್ತು. ಅದರಿಂದ ಸುಪ್ರೀಂ ಕೋರ್ಟ್ ಅವರ ಒಂದು ಜಾಮೀನು ರದ್ದಾಯಿತು ಸುಪ್ರೀಂ ಕೋರ್ಟಿಂದನೇ. ಹಾಗಾಗಿ ಅವ್ರನ್ನ ಮತ್ತೆ ಪರಪ್ಪನಗರ ಜೈಲಿಗೆ ಕೂಡ ಕಳಿಸಲಾಯಿತು. ಈ ಬಾರಿ ನೋಡಿ, ಜೈಲಿನ ನಿಯಮಗಳು ಅಂತ ನಾವೇನು ಕರಿತೀವಿ, ಆ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲೇಬೇಕು. ಅದನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ ಕೋರ್ಟ್ ಕೂಡ ತಿರಸ್ಕಾರ ಮಾಡಿಬಿಡುತ್ತೆ. ಒಂದು ಬೇಲ್ ಏನಿದೆ, ನಮ್ಮಂಥ ದರ್ಶನ್ ಸರ್ಗೆ ಇರ್ತಕ್ಕಂಥ ಒಂದು ಬೇಲ್ ಏನಿದೆ, ಅದನ್ನು ಕೋರ್ಟ್ ಕೂಡ ತಿರಸ್ಕಾರ ಮಾಡುವಂಥದ್ದು ಅಧಿಕಾರ ಇದೆ. ನೋಡಿ, ಇದನ್ನು ಏನಂತಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಏನಂತಂದರೆ, ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎಲ್ಲರ ಒಂದು ಕಣ್ಣು ಈ ಪ್ರಕರಣದ ಮೇಲಿದೆ. ನೋಡಿ, ಎಲ್ಲ ಒಂದು ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳೆಲ್ಲ ಈಗ ನೋಡಿ, ದರ್ಶನ್ ಸರ್ ಒಂದು ಅಫಿಷಿಯಲ್ ವ್ಯಕ್ತಿ ಆಗಿರೋದ್ರಿಂದ, ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರ ಮೇಲೆ ಒಂದು ಕಣ್ಣಿರುತ್ತೆ. ಈಗ ದರ್ಶನ್ ಸರ್ ಪರನೂ ಇರ್ತಾರೆ, ವಿರೋಧನೂ ಇರ್ತಾರೆ. ವಿರೋಧಿಗಳು ಯಾಕಿರ್ತಾರೆ ಅಂದರೆ, ಕೆಲವೊಂದಷ್ಟು ರಾಜಕಾರಣಿಗಳು ಕಂಡ್ರೆ ಆಗಲ್ಲ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಕೂಡ ರಾಜಕಾರಣಿಗಳು ಯಾರ್ಯಾರು ಕಂಡ್ರೆ ಆಗಲ್ಲ. ಕೆಲವೊಂದಷ್ಟು ಕುಮಾರಸ್ವಾಮಿ ಆಗ್ಬೋದು, ಮುನಿರತ್ನ ಆಗ್ಬೋದು,
ಹೇಳ್ಬೋದು. ಎಷ್ಟೋ ರಾಜಕಾರಣಿಗಳನ್ನ ಕೂಡ ದರ್ಶನ್ ಸರ್ ಕೂಡ ಎದುರಾಕೊಂಡಿದ್ದಾರೆ. ಅವ್ರು ಎದುರಾಕೊಂಡಿರೋದ್ರಿಂದ ಇವ್ರನ್ನ ಪರ್ಮನೆಂಟ್ ಜೈಲೇ ಫಿಕ್ಸ್ ಮಾಡಿಬಿಡಬೇಕು ನೋಡಿ. ಕೋರ್ಟ್ ಕೂಡ ಅದೇ, ಕೋರ್ಟ್ ಏನೋ ಆ ರೀತಿ ಒಂದು ಭಾಗವಹಿಸಲ್ಲ. ಇದೆಲ್ಲ ಒಂದು ಏನಾದರೂ ಪೊಲೀಸ್ ಅಧಿಕಾರಿಗಳ ಕೈವಾಡ ಮತ್ತು ಜೊತೆಗೆ ರಾಜಕಾರಣಿಗಳ ಕೈವಾಡ ಮಾಡಿ ಲಾಯರ್ಗಳಂತ ನಾವೇನು ಕರಿತೀವಿ, ದರ್ಶನ್ ಸರ್ ವಿರೋಧಗಳ ಲಾಯರ್ ಅಂತ ಏನು ಕರಿತೀವಿ, ಅವ್ರು ಕೂಡ ಇದೇ ಒಂದು ಕೈವಾಡ ಇದ್ದೇ ಇರುತ್ತೆ. ಯಾಕೆಂದರೆ ಈ ಪ್ರಕರಣ ಅಂತೂ ದೇಶದ 2ನೇ ಪ್ರಮುಖ ಒಂದು ಕೇಸ್ ಅಂತ ಕೂಡ ಅನ್ಸ್ಕೊಂಡಿದೆ ಈ ಟೈಮಲ್ಲಿ. ಆದರೆ ಒಂದು ವರ್ಷದಲ್ಲಿ ಒಂದು ಮೇಜರ್ ಕೇಸ್ ಅಂತ ಕೂಡ ಅನ್ಸ್ಕೊಂಡಿರುವ ಒಂದು ಪ್ರಕರಣಗಳಲ್ಲಿ ಈ ಪಟ್ಟಿನೂ ಕೂಡ ಒಳಪಡುತ್ತೆ ನೋಡಿ. ಬಹಿರಂಗ ಕೇಸ್ ಅಂತ ಕೂಡ ಒಂದು ಬಹಿರಂಗವಾಗಿ ನಡೀತಾ ಇರ್ತಕ್ಕಂಥ ಒಂದು ಕೇಸ್ ಈಗಾಗಲೇ ನೋಡಿ 2 ವರ್ಷ ಹತ್ತತ್ರ ಆಗಿ ಬಂತು ದರ್ಶನ್ ಸರ್ ಜೈಲಿಗೆ ಹೋಗಿ ನೋಡಿ. ಕೋಲ್ಕತ್ತಾದಲ್ಲಿ ಟ್ರೈನಿ ಅಂತ ಯಾರಿಗೆ ಕರಿತೀವಿ, ಅವರು ಒಂದು ವೈದ್ಯ ಮೇಲೆ ನಡೆದ ಒಂದು ಅತ್ಯಾಚಾರ ಕೊಲೆ ಕೇಸ್ನಲ್ಲೂ ಕೂಡ ಈ ಪಟ್ಟಿ ಮೊದಲ ಸ್ಥಾನದಲ್ಲಿದೆ ಅಂತ ಕೂಡ ಹೇಳ್ಬೋದು. ಅದು ಬಿಟ್ಟರೆ ಇದೇ 2ನೇ ಸ್ಥಾನ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣನೇ 2ನೇ ಸ್ಥಾನದಲ್ಲಿ ನಡೀತಾ ಇದೆ ದರ್ಶನ್ ಸರ್ದು. ಆದರೂ ನೋಡಿ ಕೋರ್ಟ್ ಅಧಿಕಾರಿಗಳು ಅಂತ ನಾವೇನು ಕರಿತೀವಿ, ಅವರು ಕೂಡ ಎಷ್ಟೇ ಕಷ್ಟಪಟ್ಟರು, ಎಷ್ಟು ನೋಡಿ ಆಲೆ ತುಂಬ 1.5-2 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ ದರ್ಶನ್ ಸರ್ನ ಬಿಡಿಸ್ಕೊಂಬರೋದಕ್ಕೆ. ಏನೇ ಮಾಡಿದ್ರು ಕೂಡ ಕೋರ್ಟ್ ಜಡ್ಜ್ ಆಗಲಿ ಒಂದೇನೇ ಆಗಲಿ ಅವರ ಒಂದು ಕಾನೂನು ಉಲ್ಲಂಘನೆ ಆಗಲಿ ಅದನ್ನು ಪಾಲನೆ ಮಾಡಲೇಬೇಕು ನೋಡಿ. ಲಾಸ್ಟ್ ಟೈಮ್ ಕೂಡ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಇದೆಲ್ಲ ಒಂದು ಜೈಲಧಿಕಾರಿಗಳ ಕೈವಾಡದೆ ಅಂತ ಹೇಳ್ಬೋದು. ಒಂದು ಫೋಟೋ ಲಾಸ್ಟ್ ಟೈಮ್ ಯಾವ ರೀತಿ ವೈರಲ್ ಆಗಿತ್ತು ಅಂದರೆ ದರ್ಶನ್ ಸರ್ಗೆ ರಾಜಾತಿಥ್ಯ ಕೊಡುವಂಥದ್ದು, ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ ಸರ್ಗೆ ರಾಜಾತಿಥ್ಯ ಹೆಂಗೆ ಕೊಟ್ರಿ, ಮತ್ತು ಆ ಫೋಟೋನ ತೆಗೆದಿದ್ದಾರು ಅಧಿಕಾರಿಗಳೇ ಸಸ್ಪೆಂಡ್ ಮಾಡಬೇಕು ಅಂತ ಕೂಡ ಕೋರ್ಟ್ ಕೂಡ ಹೇಳಿತ್ತು. ಆದರೂ ಕೂಡ ಸಸ್ಪೆಂಡ್ ಮಾಡುವ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರು, ಮತ್ತೆ ತಿರ್ಗಾ ರೀಜಾಯಿನ್ ಮಾಡಿಕೊಂಡ್ರೆ ಏನೋ ಅದು ಇನ್ನೂ ಕೂಡ ವಿಷಯ ಕೂಡ ಕಂಡು ಬಂದಿಲ್ಲ ಅಷ್ಟು ಒಂದು ಡೀಟೇಲ್ ಆಗಿ. ಆದರೂ ಕೂಡ ನೋಡಿ ದರ್ಶನ್ ಸರ್ಗಂತೂ ಈಗಿರ್ತಕ್ಕಂಥ ಒಂದು ಸೌಲಭ್ಯ ಅಂತ ನಾವೇನು ಕರಿತೀವಿ, ಕೋರ್ಟ್ ಹೇಳಿ ಏನಿದೆ ಅದನ್ನು ಕೊಡ್ತಾ ಇಲ್ಲ. ಏನು ಹೇಳಿದ್ರು ಕೂಡ ಅಷ್ಟೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ಜೈಲಧಿಕಾರಿಗಳೇ ಎಷ್ಟೋ ಒಂದು ವಿರೋಧ ಮಾಡ್ತಾ ಇದ್ದಾರೆ. ಇದರಲ್ಲಂತೂ ರಾಜಕಾರಣಿಗಳ ಕೈವಾಡ ಅಂತಲ್ಲ, ಎಷ್ಟೋ ಕೆಲವೊಂದಷ್ಟು ದರ್ಶನ್ ಸರ್ನ ಕಂಡ್ರೆ ಆಗ್ದಿರ್ತಕ್ಕಂಥ ಕೆಲವೊಂದಷ್ಟು ಅಧಿಕಾರಿಗಳ ಕೈವಾಡ ಇದೆ. ಅಧಿಕಾರಿಗಳು ಮಾತ್ರ ಅಲ್ಲ, ಕೆಲವೊಂದಷ್ಟು ನಟರ ಕೈವಾಡನೂ ಆಗಲಿ, ಪ್ರೊಡ್ಯೂಸರ್ಸ್ ಕೈವಾಡ ಆಗಲಿ ತುಂಬ ಇದೆ ಅಂತ ಕೂಡ ಹೇಳ್ಬೋದು. ಆದರೆ ಮುಂದಿನ ಎಪಿಸೋಡಲ್ಲಿ ನಾನು ಇನ್ನೂ ಕುತೂಹಲಕರವಾದ ಒಂದು ಸಂಗತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ. ದರ್ಶನ್ ಸರ್ಗಂತೂ ಎಷ್ಟೆಷ್ಟೆಲ್ಲ ಹಿಂಸೆ ಆಗಿದೆ ಜೈಲಲ್ಲಿ. ಅವರು ಕೂಡ ಏನೇನಾರು ಅಕಸ್ಮಾತ್ ಪರ್ಮನೆಂಟ್ ಜೈಲು ಆಗಿಬಿಡುತ್ತಾ, ಕೋರ್ಟ್ ಕಾನೂನು ಏನು ಹೇಳುತ್ತೆ ಕೊಲೆ ಕೇಸಲ್ಲಿ ಅಂಥದ್ದನ್ನೆಲ್ಲ ಮುಂದಿನ ಎಪಿಸೋಡಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ದರ್ಶನ್ ಸರ್ ವಿಷಯದಲ್ಲಿ ತುಂಬ ವೀಡಿಯೋಗಳೆಲ್ಲ ಬರ್ತಾಯಿದೆ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಸದ್ಯಕ್ಕಂತೂ ನಮ್ಮ ವಿಡಿಯೋ ಅಂತೂ ತುಂಬ ಇನ್ನೂ ಹೋಗ್ತಾ ಇದ್ರೆ ಮಿತ್ರರೇ, ಎಲ್ಲಿ ಹೋಗುತ್ತೆ ಅಂತಂದರೆ ಒಂದೊಂದು ಸಿನಿಮಾ ಇಂಡಸ್ಟ್ರಿ ಮೂಲಕ ಸಂಬಂಧಪಟ್ಟಂಥ ವಿಷಯಗಳ ಜೊತೆಗೆ ಈಗ ದರ್ಶನ್ ಸರ್ ಕೂಡ ಅವರು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಡೋದ್ರಿಂದ ಅವರ ಒಂದು ವಿಷಯನೂ ಕೂಡ ಮುಂದೆ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ತಿಳಿಸ್ಕೊಡ್ತೀನಿ ನಾನು. ಯಾಕೆಂದರೆ ದರ್ಶನ್ ಸರ್ ಅಂತಂದು ಈ ವಿಷಯದಲ್ಲಿ ಅವರು ತಪ್ಪಿತಸ್ಥರು ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಒಬ್ಬರು ಆರೋಪಿ ಯಾರೋ ಮಾಡಿ ತಪ್ಪಿಗೆ ಅವ್ರು ಹೋಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಮುಂದೆ ಅವರೇ ಅಕಸ್ಮಾತ್ ತಪ್ಪಿತಸ್ಥರು ಅಂತ ಪ್ರೂವ್ ಆಗಿಬಿಟ್ರೆ ಕೆಲವೊಂದಷ್ಟು ಸಾಕ್ಷಿಗಳು ಸಿಕ್ಕಿವೆ, ಇಲ್ಲ ಅಂತಲ್ಲ. ಪ್ರೂವ್ ಏನಾದರೂ ಆಗಿಬಿಟ್ರೆ ಮುಂದೆ ಏನು ಹೇಳುತ್ತೆ ಕೋರ್ಟು, ಅಕಸ್ಮಾತ್ ಜೀವಾವಧಿ ಶಿಕ್ಷೆ ಕೊಡುತ್ತಾ, ಮರಣದಂಡನೆ ಕೊಡುತ್ತಾ, ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಕೆಲವು ಲಾಯರ್ಗಳು ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಬಿಡಿಸೋದಕ್ಕೆ ಎಷ್ಟೆಷ್ಟು ಜನ ಲಾಯರ್ ನಿಂತಿದ್ದಾರೆ, ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ದರ್ಶನ್ ಸರ್ ಬಗ್ಗೆ ಈ ವಿಷಯ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.